Hey guys, ಎಲ್ರಿಗೂ ನಮಸ್ಕಾರ ಬಸ್ಸು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರಿ. ಸ್ಟಾಪ್ ಆಗಿ ರೀಡಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಮೊದಲನೇ ಅಪ್ಡೇಟು ನಮ್ಮ RCB ಪ್ಲೇಯರ್ ಆಗಿರುವಂಥ ಜಿತೇಶ್ ಶರ್ಮಾ ಅವರ ಟೀಮ್ ಆಗಿದ್ದಂತಹ ಅಂದರೆ ಸೈಯದ್ ಮುಷ್ತಾಕ್ ಅಲಿ ಟೂರ್ನಮೆಂಟಲ್ಲಿ ಕ್ಯಾಪ್ಟನ್ಸಿ ನಿಭಾಯಿಸಿದಂತಹ ಟೀಮು ವಿದರ್ಭ ಟೀಮ್ನ ಬಿಟ್ಬಿಟ್ಟು ಬರೋಡಾಗೆ ಶಿಫ್ಟ್ ಆಗಬೇಕು ಅಂತ ಸಿಕ್ಕಾಪಟ್ಟೆ ಊಹಾಪೋಹಗಳೆಲ್ಲ ಹರಿದಾಡ್ತಾಯಿತ್ತು. ಬಟ್ ಇವಾಗ ಅಪ್ಡೇಟು ಬರ್ತಾಯಿದೆ, ಸ್ಟ್ರಾಂಗ್ ಆಗಿದೆ, ಆಲ್ಮೋಸ್ಟ್ ಖಚಿತ ಆಗೋಗ್ಬಿಟ್ಟಿದೆ ಬರೋಡಾಗೆ ಇವರು ಡೊಮೆಸ್ಟಿಕಲ್ಲಿ ಮೂವ್ ಆಗೋದು. ಆ್ಯಂಡ್ RCB ಮತ್ತೊಬ್ಬ ಪ್ಲೇಯರ್ ಆಗಿರುವಂಥ ಸ್ವಪ್ನಿಲ್ ಸಿಂಗು ಈ ವರ್ಷ ಏನು ಅಷ್ಟೇನಾಗಿ ಅವಕಾಶ ಸಿಗಲಿಲ್ಲ ನಮ್ಮ RCBಲಿ. ಲಾಸ್ಟ್ ಇಯರ್ ಸಕಲಾಗಿ ಪರ್ಫಾರ್ಮ್ ಮಾಡಿದರು. ಸೊ ಈ ಪ್ಲೇಯರ್ ಉತ್ತರಾಖಂಡಿಗೆ ಆಡ್ತಾಯಿದ್ರು. ಉತ್ತರಾಖಂಡಿಂದ ತ್ರಿಪುರಾಗೆ ಶಿಫ್ಟ್ ಆಗಬೇಕು ಸ್ವಪ್ನಿಲ್ ಸಿಂಗ್ ಅಂತ ಅಂದ್ಕೊಂಡಿದ್ರಂತೆ. ಒಟ್ಟಿನಲ್ಲಿ RCBಯ ಇಬ್ಬರು ಪ್ಲೇಯರ್ನು ಕೂಡ ಟೀಮ್ನ ಸ್ವ್ಯಾಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ರಂತೆ. ನೋಡೋಣ ಆಗುತ್ತೋ ಆಗೋದಿಲ್ವಾ ಅಂತ. ಅಂದರೆ ಸ್ವ್ಯಾಪ್ ಅಂತ ಅಂದರೆ ಇವ್ರು ಆ ಟೀಮ್ಗೆ ಅವ್ರ ಟೀಮ್ಗೆ ಅಲ್ಲ, ಸೊ ಟೀಮ್ನ ಬದಲಾಯಿಸಬೇಕು ಅಂತ ಅಂದ್ಕೊಂಡಿದ್ರಂತೆ. ನೋಡೋಣ. ಅಪ್ಡೇಟ್ ಬಿಟ್ಟು ಕರ್ನಾಟಕ ಗೌರ್ಮೆಂಟ್ ಕಡೆಯಿಂದ ಇವಾಗ ಅಫಿಷಿಯಲ್ ಆಗಿ ಬ್ಲೇಮ್ ಬಂದಿದೆ RCB ಮೇಲೆ. ಇವಾಗ ಅಫಿಷಿಯಲ್ ಆಗಿ ಕೋರ್ಟಲ್ಲಿ ಕೇಸ್ ನಡೀತಿದ್ದಲ್ಲ, RCBನೇ ಎಲ್ಲ ಮಾಡಿದ್ದು, RCBದೇನೆ ತಪ್ಪು ಎಲ್ಲ ಅಂತ ಕರ್ನಾಟಕ ಗೌರ್ಮೆಂಟ್ ಅವತ್ತಿಂದ ಅದನ್ನೇ ಮಾಡ್ತಿದ್ದು. ಬಟ್ ಇವಾಗಲೂ ಕೂಡ ಅದೇ ಸ್ಟ್ಯಾಂಡ್ ತಗೊಂಡಿದೆ. ರಿಪೋರ್ಟ್ನು ಕೂಡ ಸಬ್ಮಿಟ್ ಮಾಡಿಬಿಟ್ಟಿದೆ. RCBನೇ ಎಲ್ಲ ಮಾಡಿದ್ದು, RCB ನಮ್ಮ ಹತ್ರ ಪರ್ಮಿಷನ್ ತಗೊಂಡಿಲ್ಲ, ಅಲ್ಲಿ ತಗೊಂಡಿಲ್ಲ ಪರ್ಮಿಷನ್, ಇಲ್ಲಿ ತಗೊಂಡಿಲ್ಲ ಪರ್ಮಿಷನ್, ಪೊಲೀಸರು ಬೇಡ ಅಂತಂದ್ರು. ಎಲ್ಲ 7 ಗಂಟೆಗೆ ಪೋಸ್ಟ್ನ ಟಕಾರನಂಗೆ ಹಾಕಿದ್ರು. ವಿರಾಟ್ ಕೊಹ್ಲಿ ಅವ್ರು ಮುಂದೆ ಇಟ್ಕೊಂಡು ಪೋಸ್ಟ್ನ ಹಾಕಿದ್ರು, ಅವ್ರನ್ನ ಇಟ್ಕೊಂಡು ಪೋಸ್ಟ್ ಹಾಕಿದ್ರು, ಇವ್ರು ಇಟ್ಕೊಂಡು ಪೋಸ್ಟ್ ಹಾಕಿದ್ರು. ಅದಕ್ಕೋಸ್ಕರ ಈ ಪಾರ್ಟಿ ಜನ ಬಂದಿದ್ದು ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ. ಸೊ ನಮ್ದೇನು ಇಲ್ಲ, ಎಲ್ಲ RCBಯಿಂದನೇ ಹಿಂಗೆಲ್ಲ ಆಗಿದ್ದು. ಹೌದು, RCBಯಿಂದ ಹಿಂಗೆಲ್ಲ ಆಯ್ತು, ಅದು ಒಪ್ಕೊಬೇಕು. ಬಟ್ ಗೌರ್ಮೆಂಟಿಂದ ಏನೂ ಆಗಿಲ್ವಾ? ಅವ್ರ ಕಡೆಯಿಂದನೂ ಕೂಡ ಆಗಿದೆ ತಪ್ಪು. ಅವ್ರು ಮಾಡಿರುವಂಥ ತಪ್ಪನ್ನ ಅವರು ಕೂಡ ಒಪ್ಕೊಬೇಕಾಗುತ್ತೆ. ಎರಡೆರಡು ಕಡೆ ಇವೆಂಟ್ ಮಾಡಬೇಕಾಗಿತ್ತಾ? ಒಂದೇ ಕಡೆ ಇವೆಂಟ್ ಮಾಡಿದ್ರೆ ಆಗ್ತಾ ಇಲ್ಲವಾ? ಸೊ ಇವ್ರೇನಲ್ಲಿ ವಿಧಾನಸೌಧದ ಮುಂದೆ ಕರೆಸ್ಬಿಟ್ಟು, ಹೌದು ಕೇಳೋದಕ್ಕೆ ಚೆನ್ನಾಗಿರುತ್ತೆ, ಬಟ್ ಎರಡೆರಡು ಕಡೆ ಮಾಡೋವಂಥದ್ದು ಇರಲಿಲ್ಲ. ಬೇಕಾದ್ರೆ ನೆಕ್ಸ್ಟ್ ಡೇನೋ ಅದ್ರ ನೆಕ್ಸ್ಟ್ ಡೇನೋ ವಿಧಾನಸೌಧ ಹತ್ರ ಕರೆಸ್ಬಿಟ್ಟು ತಿರ್ಗಾ ಫೆಲಿಸಿಟೇಟ್ ಮಾಡಿದ್ರೆ ಆಗಿತ್ತು. ಬಟ್ ಇವಾಗ ಆಗಿರೋದ್ರ ಬಗ್ಗೆ ಮಾತಾಡಿ ಏನೂ ಪ್ರಯೋಜನ ಎಲ್ಲ ಗೊತ್ತು. ಬ್ಲೇಮ್ ಗೇಮ್ಸ್ಗಳು ಆಡಬೇಕಷ್ಟೇ. ಇವ್ರು ಅವ್ರ ಮೇಲೆ ಬ್ಲೇಮ್ ಮಾಡೋದು, ಅವ್ರು ಇವ್ರ ಮೇಲೆ ಬ್ಲೇಮ್ ಮಾಡೋದು. ಸೊ ಅಲ್ಟಿಮೇಟ್ಲಿ ಅಲ್ಲಿ 11 ಜನ ಪ್ರಾಣ ಕಳ್ಕೊಂಡಿರೋದಷ್ಟೇ, ಬೇರೆ ಏನಿಲ್ಲ. ಅಪ್ಡೇಟ್ ನಂಬರ್ 3, ವೆಸ್ಟ್ ಇಂಡಿಯನ್ ಲೆಜೆಂಡು ಆಂಡ್ರೆ ರಸೆಲ್ ಇವಾಗ ರಿಟೈರ್ಮೆಂಟ್ ಕೊಡಬೇಕು ಅಂತ ಅನ್ಕೊಂಡಿದ್ರೆ. T20 ಫಾರ್ಮೆಟ್ನೇ ಆಡ್ತಾ ಇದ್ದಿದ್ದವರು, ಬೇರೆ ಯಾವ ಫಾರ್ಮೆಟ್ ಕೂಡ ಆಕ್ಟಿವ್ ಆಗಿರಲಿಲ್ಲ. ಆ್ಯಂಡ್ ಆ ಫಾರ್ಮೆಟ್ಗೂ ಕೂಡ ಇವಾಗ ಇಂಟರ್ನ್ಯಾಷನಲ್ ಫಾರ್ಮೆಟಲ್ಲಿ ವೆಸ್ಟ್ ಇಂಡೀಸ್ ಕ್ರಿಕೆಟ್ಗೆ ರಿಟೈರ್ಮೆಂಟ್ ಕೊಡಬೇಕು ಅಂತ ಅಫಿಷಿಯಲಿ ಇವಾಗ ಹೇಳ್ಬಿಟ್ಟಿದ್ರೆ. ಇನ್ನೇನು ವಯಸ್ಸಾಯಿತು ಗುರು ನನಗೂ ಅಂತ ಹೇಳ್ತಾರೆ ಆಂಡ್ರೆ ರಸೆಲ್. ಆಸ್ಟ್ರೇಲಿಯಾ ಮೇಲೆ 2 ಮ್ಯಾಚ್ ಏನೋ ಇದೆ, ಆ ಜಮೈಕಾದೆಲ್ಲ ನಡೆಯುತ್ತೆ ಆ ಸೀರೀಸ್ ಆದ ನಂತರ. ಸೊ ಆ ಸೀರೀಸ್ ಲಾಸ್ಟ್ ನಂದು ಆ 2 ಮ್ಯಾಚ್ನ ಆಡ್ಬಿಟ್ಟು ರಿಟೈರ್ಮೆಂಟ್ನ ಅಲ್ಲೇ ಅನೌನ್ಸ್ ಮಾಡಿಬಿಡ್ತೀನಿ. ಅಂದರೆ ಇವಾಗ ಕನ್ಫರ್ಮ್ ಆಗಿದೆ ರಿಟೈರ್ಮೆಂಟು. ಆ 2 ಮ್ಯಾಚ್ನ ಆಡ್ತೀನಿ, ಅಲ್ಲಿ ನನಗೆ ಎಂಡ್ ಆಗುತ್ತೆ ಇಂಟರ್ನ್ಯಾಷನಲ್ ಕೆರಿಯರ್ ಅಂತ ಹೇಳ್ಬಿಟ್ಟಿದ್ರೆ. ಸೊ ಇವರೆಲ್ಲ ನಮ್ಮ ಚೈಲ್ಡ್ಹುಡ್ ಹೀರೋಸ್ಗಳು ಗುರು. ಒಂಥರ ನೋಡಿ ಎಲ್ಲರೂ ಹಂಗೆ ಕಂಪ್ರಕೊಂಡು ಹೋಗ್ತಾ ಇರೋದನ್ನ ನೋಡೋದಕ್ಕಾಗೋದಿಲ್ಲ. ಬಟ್ ಆದರೂ ವೆಸ್ಟ್ ಇಂಡಿಯನ್ ಹೀರೋಸ್ಗಳು ಅಂತ ಅಂದರೆ ಅದೊಂಥರ ಸಪ್ರೇಟಾಗಿತ್ತು. ಅದೊಂಥರ ಅವಾಗ ಅದೊಂದು ಜಮಾನೇ ಬೇರೆ ಇತ್ತು. ಬಟ್ ಇವಾಗ ವೆಸ್ಟ್ ಇಂಡೀಸ್ಗೆ ಒಂಥರ ಆ ಒಂದು ಕಳೆನೇ ಇಲ್ಲ, ಆ ಥರ ಆಗೋಗ್ಬಿಟ್ಟಿದೆ. ಅಕ್ಸೆಪ್ಟ್ ಮಾಡ್ಕೊಬೇಕು. ಆ್ಯಂಡ್ ಫ್ರಾಂಚೈಸ್ ಕ್ರಿಕೆಟ್ ಎಲ್ಲ ಆಡ್ತಾರಪ್ಪ, ಬರೀ ಇಂಟರ್ನ್ಯಾಷನಲ್ ಕ್ರಿಕೆಟಿಗೆ ಮಾತ್ರ ರಿಟೈರ್ಮೆಂಟ್ ಇದು. ಅಪ್ಡೇಟ್ ನಂಬರ್ 4, ICC ಅವರು ಇವಾಗ ಅಪ್ಡೇಟ್ ಮಾಡಿದ್ರೆ ವಿರಾಟ್ ಕೊಹ್ಲಿ ಅವರ T20I ರೇಟಿಂಗ್ಸ್ನ. ವಿರಾಟ್ ಕೊಹ್ಲಿ ಅವರ T20I ರೇಟಿಂಗ್ ಇವಾಗ ಬಂದ್ಬಿಟ್ಟು 909. ಸೊ ಈ ಪ್ಲೇಯರು ಮೊದಲ ಪ್ಲೇಯರ್ ಆಗ್ತಾರೆ ಅಕ್ರಾಸ್ ಆಲ್ 3 ಫಾರ್ಮೆಟ್ಸು 900 ರೇಟಿಂಗ್ ಪಾಯಿಂಟ್ಸ್ಗಳನ್ನ ಇಟ್ಕೊಳ್ಳೋದಕ್ಕೆ ಮೊದಲ ಪ್ಲೇಯರ್ ಆಗ್ತಾರೆ. ಸೊ ಇವಾಗ ಅಪ್ಗ್ರೇಡ್ ಮಾಡಿರೋದ್ರಿಂದ ಸೊ ಈ ಥರ ಒಂದು ರೆಕಾರ್ಡ್ ಕೂಡ ಆಗಿದೆ. ಇವಾಗ ಏನ್ಯಾವ T20 ಎಲ್ಲ ಏನೂ ಆಡ್ತಿಲ್ಲ. ಆ್ಯಂಡ್ ನಾನು ಹೇಳ್ತಿರೋದು ಇದ್ರೂ ಕ್ಯಾಟಗರಿಲಲ್ಲ, ಪ್ಲೇಯರ್ ರ್ಯಾಂಕಿಂಗ್ ವಿಚಾರದಲ್ಲೆಲ್ಲ ಹೇಳ್ತಾ ಇರೋದು. ಸೊ ರೇಟಿಂಗ್ ಪಾಯಿಂಟ್ಗಳನ್ನ ಇನ್ಕ್ರೀಸ್ ಮಾಡಿದ್ದಾರೆ ಅಂತ ಅಪ್ಡೇಟ್ ಬಂದಿದೆ. ಸೊ ಆಲ್ 3 ಫಾರ್ಮೆಟ್ಸಲ್ಲಿ ಯಾವ ಪ್ಲೇಯರು ಮಾಡಿಲ್ಲ, ಅದನ್ನು ವಿರಾಟ್ ಕೊಹ್ಲಿ ಮಾಡಿ ತೋರಿಸಿದ್ದಾರೆ ಅಷ್ಟೇ. ಅಪ್ಡೇಟ್ ನಂಬರ್ 5, ಇಂಗ್ಲೆಂಡ್ ಟೀಮ್ ಅವರು ಸ್ಲೋವರ್ ಓವರ್ ರೇಟ್ನ ಲಾಸ್ಟ್ ಮ್ಯಾಚು ಲಾರ್ಡ್ಸಲ್ಲಿ ಮಾಡಿದ್ದರಿಂದ ಮ್ಯಾಚನ್ನು ಗೆದ್ದರು. ಬಟ್ ಇವರಿಗೆ 10% ಆಫ್ ದೇರ್ ಮ್ಯಾಚ್ ಫೀಸ್ಗಳನ್ನ ಫೈನ್ ಆಗಿ ಹಾಕಲಾಗಿದೆ ಅಂತ. ಜೊತೆಗೆ 2 WTC ಪಾಯಿಂಟ್ಸ್ಗಳನ್ನ ಡಾಕ್ ಮಾಡಲಾಗಿದೆ ಅಂತ ಅಪ್ಡೇಟ್ ಅಂತೂ ಬಂದ. 2 ಪಾಯಿಂಟ್ನ ಕಿತ್ಕೊಳ್ಳಲಾಗಿದೆ ಅಂತ. ಯಾಕೆಂದರೆ ಸ್ಲೋವರ್ ಓವರ್ ರೇಟ್ ಜಾಸ್ತಿ ವಿಪರೀತವಾಗಿ ಮಾಡಿದ್ರಿಂದ, ಅವರು ಪದೇ ವಾರ್ನಿಂಗ್ ಕೊಟ್ಟರು ಕೂಡ ಮಾಡಿದ್ರಿಂದ ಈ ಫೈನ್ನ ಹಾಕಿದರೆ. ಜೊತೆಗೆ 2 ಪಾಯಿಂಟನ್ನು ಕೂಡ ಕಿತ್ಕೊಂಡಿದ್ದಾರೆ. ಸೊ ಬೇರೆ ಏನಿಲ್ಲ ಅಲ್ಲಿ ಅಂತ. ಗೆದ್ದಿರಲ್ಲ ಮ್ಯಾಚ್ ಅಂತದೇನು ಮ್ಯಾಟ್ರ್ ಆಗೋದಿಲ್ಲ. ಏನಾದ್ರು ಸೋತೋಗ್ಬಿಟ್ಟಿತ್ತು ಅಂತಂದಿದ್ರೆ ಮ್ಯಾಟ್ರ್ ಆಗೋದು. ಬಟ್ ಗೆದ್ದಿರೋದ್ರಿಂದ ಅವ್ರೇನು ಅಷ್ಟೊಂದೇನು ವರಿ ಮಾಡ್ಕೊಳ್ಳೋದಿಲ್ಲ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗಾಯ್ಸ್ ಇಷ್ಟ ಆಗಿತ್ತು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತು ನಾವು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಹಾಕೋಬೋದು ಗಾಯ್ಸ್.